ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಇವನ್ ಇದು ಅಪ್ಡೇಟ್ಗೆ ಸ್ವಾಗತ. ಇವನ್ ಸೆಲ್ಫ್ ಡಿಕ್ಲರೇಷನ್ ಅಪ್ಡೇಟ್, ಅಮೌಂಟ್ ಕ್ರೆಡಿಟ್ ಅಪ್ಡೇಟ್ ಏನು ಪ್ರಾಬ್ಲಮ್ಸ್ ಆಗ್ತಿದೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸ್ಟಾರ್ಟಿಂಗ್ ಕೂಡ ವರ್ಷ ಈ ರೀತಿ ಆಗ್ತಾ ಇರುತ್ತೆ. ಅಂದರೆ ನೀವು ಸ್ಟಾರ್ಟಿಂಗ್ 3 ಮಂತ್ಸ್ಗೆ ಒಂದ್ಸಲ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾದ್ರೆ ಇದೇ ರೀತಿ ಆಗುತ್ತೆ. ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಿದ್ರೆ ಕೆಲವರಿಗೆ ಲಾಗಿನ್ ಆಗೋಗ್ತಿಲ್ಲ, ಇನ್ನು ಕೆಲವರಿಗೆ ಮಂತ್ ತೋರಿಸ್ತಿಲ್ಲ. ಆಯ್ತಾ, ಬರೀ 1 ಮಂತ್ ನವೆಂಬರ್ ಮಂತ್ ಮಾತ್ರ ತೋರಿಸ್ತಾ ಇದೆ. ಪ್ರಾಬಬಲಿ ಅವರಿಗೆ ಟೆಕ್ನಿಕಲ್ ಇಶ್ಯೂಸ್ ಇದೆ, ಈ ರೀತಿ ಆಗಿರ್ಬೋದು ಅನ್ಸುತ್ತೆ. ಲಾಸ್ಟ್ 3 ಮಂತ್ಸ್ ಕೂಡ ತೋರಿಸ್ತಾ ಇತ್ತು. ಯಾರು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಲ್ಲ ಅವರು ಮಾಡಿ. ನೆಕ್ಸ್ಟ್ ಅಂದ್ರೆ ಇಲಾಖೆಯಿಂದ ಅಪ್ಡೇಟ್ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಯಾರಿಗೆ ಯಾಕೆ ಈ ರೀತಿ ಶೋ ಮಾಡ್ತಾ ಇದೆ ಅಂತ. ಬಟ್ ಮ್ಯಾಂಡೇಟರಿ ಮಾಡಬೇಕು. ಲಾಸ್ಟ್ ಟೈಮ್ ಏನಾಯ್ತು ಅಂದ್ರೆ ಸಾಕಷ್ಟು ಜನ ಫಲಾನುಭವಿಗಳು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಲ್ಲ. ಲೈಕ್ ಇದೇ ರೀತಿ ಸರ್ವರ್ ಇಶ್ಯೂಸ್ ಆಗಿ ಪ್ರಾಬ್ಲಮ್ ಆಗಿ ಲಾಗಿನ್ ಆಗ್ತಿಲ್ಲ ಅಂತ ಹೇಳಿ ಹಾಗೆ ಹೆಂಗೆ ಕಾಲಹರಣ ಮಾಡ್ಕೊಂಡು ಹೋದ್ರು. ನೆಕ್ಸ್ಟ್ ಲಾಸ್ಟ್ಗೆ ಅವರು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಲ್ಲ, ಅವರಿಗೆ ಅಮೌಂಟ್ ಕೂಡ ಬಂದಿಲ್ಲ. ಆಯ್ತಾ, ಆ ರೀತಿ ಮಾಡಕ್ ಹೋಗ್ಬಿಡಿ ಈ ಬಾರಿ. ಎಲ್ಲರೂ ಕೂಡ ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಅಂಡ್ ಮೇನ್ ಥಿಂಗು, ಸ್ಟೇಟಸ್ ಚೆಕ್ ಮಾಡಿದ್ರೆ ನಿಮಗೆ ಇನ್ನೂ ಕೂಡ ಕರೆಕ್ಟಾಗಿ ಶೋ ಮಾಡ್ತಾ ಇಲ್ಲ. ನಿಮಗೆ ಟಿಲ್ ಸೆಪ್ಟೆಂಬರ್ವರೆಗೂ ಅಮೌಂಟ್ ಕ್ಲಿಯರ್ ಮಾಡಿದ್ದಾರೆ. ಸೆಪ್ಟೆಂಬರ್ವರೆಗೂ ಕ್ರೆಡಿಟ್ ಕೂಡ ಮಾಡಿದ್ದಾರೆ. ಸ್ಟೇಟಸ್ ಕೂಡ ಇನ್ನೂ ಕೂಡ ಕರೆಕ್ಟಾಗಿ ತೋರಿಸ್ತಾ ಇಲ್ಲ. ಅದು ನಿಮಗೆ ಲೇಟರ್ ಅಪ್ಡೇಟ್ ಆಗುತ್ತೆ. ಇನ್ನು ಮೇನ್ ಥಿಂಗ್, ಸೆಪ್ಟೆಂಬರ್ ಅಮೌಂಟ್ ಯಾರಿಗೂ ಬಂದಿಲ್ಲ ಅವರಿಗೆ ನೆಕ್ಸ್ಟ್ ವೀಕ್ ಒಳಗಡೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಆರಾಮಾಗಿ ನಿಮಗೆ 15th ಒಳಗಡೆ ನೀವು ಅಮೌಂಟ್ನ ನಿಮ್ಮ ಖಾತೆಗೆ ಜಮೆ ಆಗುವ ಸಾಧ್ಯತೆ ಕೂಡ ಇದೆ. ಯಾರಿಗೆ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಸೆಪ್ಟೆಂಬರ್ ತಿಂಗಳದು ಅಂಥವ್ರು ಅಪ್ಡೇಟು ಬಂದಿದೆ. ಆಯ್ತಾ, ಅಂಥವರು ಅಮೌಂಟ್ನ ಕೂಡ ಸುಲಭವಾಗಿ ಪಡೆದುಕೊಳ್ಳಬಹುದು. ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಯಾರಿಗೆ ಇನ್ನೂ ಕೂಡ ಬಂದಿಲ್ಲ ಅವರಿಗೆ ನೆಕ್ಸ್ಟ್ ತಿಂಗಳಾಗುತ್ತೆ. ಅಕ್ಟೋಬರ್ ತಿಂಗಳ ಹಣ ಆಫ್ಟರ್ ಸೆಲ್ಫ್ ಡಿಕ್ಲರೇಷನ್ ಅಂತ ಹೇಳಿದ್ದಾರೆ. ಅಂದರೆ ನಾವು ಈ ಮಂತ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ಅಕ್ಟೋಬರ್ ತಿಂಗಳ ಹಣ. ಇನ್ನೂ ಕೂಡ ಅದೇ ರೀತಿ ಸ್ಟೇಟಸ್ ಕೂಡ ತೋರಿಸ್ತಾ ಇಲ್ಲ. ಕೆಲವರಿಗೆ 180 ಡೇಸ್ ಅಂತ ಇರುತ್ತೆ. 180 ಡೇಸ್ ಅಂತ ಇದ್ರೆ ಕೆಲವರಿಗೆ ಬಂದಿದೆ, ಕೆಲವರಿಗೆ ಸ್ಟೇಟಸ್ ಕೂಡ ತೋರಿಸ್ತಾ ಇಲ್ಲ. ಅದು ಆಯ್ತಾ. ಇನ್ನು ಕೌಶಲ್ಕರ್ ನೋಂದಣಿ ಕಡ್ಡಾಯ ಅಂತ ಹೇಳ್ಬಿಟ್ಟಿದ್ದಾರೆ ಸರ್ಕಾರದವರು. ಯಾರಿಗೆ 2 ಇಯರ್ ಆಗಿದೆ ಅವ್ರಿಗೆ ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ CM ಅವರು ಹೇಳ್ಬಿಟ್ಟಿದ್ದಾರೆ. ಬಟ್ ಕೌಶಲ್ಕರ್ ನೋಂದಣಿ ಮಾಡೋದು ಕಡ್ಡಾಯವಾಗಿ ಮಾಡ್ಕೊಳ್ಳಿ. ಅಲ್ಲೇ ನಿಮಗೆ ಅಪ್ಲಿಕೇಶನ್ ಅಲ್ಲೇ ನಿಮಗೆ ತೋರಿಸ್ಬಿಟ್ಟೆ ಇಟ್ ಇಸ್ ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ. ನೀವು 6 ಮಂತ್ ಮಿನಿಮಮ್, ನೀವು 6 ಮಂತ್ ಇವರ ಇದು ಯೋಜನೆ ಅಡಿ ಅಮೌಂಟ್ ಪಡ್ಕೋತಿದ್ದಾರೆ ಅಂದ್ರೆ ನಿಮಗೆ ಕೌಶಲ್ಕರ್ ನೋಂದಣಿ ಕಡ್ಡಾಯ ಅಂತ ಹೇಳಿ ಇಷ್ಟಪಟ್ಟಿದ್ದೇನೆ. ಯಾರಿಗೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ, ಲೈಕ್ ಸೆಲ್ಫ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ, ಅವರು ಒಂದ್ಸಲ ಅಪ್ಲೈ ಮಾಡಿ. ಡೋಂಟ್ ವೆರಿ, ಏನಾದರೂ ಸರ್ಕಾರದಿಂದನೇ ಅಂದರೆ ಏನಾದರೂ ಕರೆಕ್ಟಾಗಿ ಇಲಾಖೆಯಿಂದನೇ ಅಪ್ಡೇಟ್ ಆಗಿಲ್ಲ ಅಂದರೆ ಅವರ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ನಾವು ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಕೂಡ ಬಂದರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.